ನಮ್ಮ ಮಮ್ಮಿ ಇವಾಗ ತಿಂಡಿ ತಿನ್ನಕ್ಕೆ ಹಾಕತ್ತೈತೆ. ನಮ್ಮ ಚಿನ್ನಿಯವರು ತಿಂತಿದ್ದಾರೆ. ನಾನಿವತ್ತು ತಿನ್ಬೇಕು. ನಾವಿವತ್ತು ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದ್ದೀವಿ. ಇವಾಗ 10 ಗಂಟೆ. ಇವಾಗ ತಿಂತಾ ಇದ್ದೀವಿ. ನಾನು ನಮ್ಮ ಅಣ್ಣ ನಮ್ಮ ಮಮ್ಮಿ ತಿಂತಾ ಇದ್ದೀವಿ. ಇವಾಗ ನಮ್ಮ ಅಪ್ಪಾಜಿ ಆಲ್ರೆಡಿ ತಿಂದ್ಬಿಟ್ಟು ಹೋದ್ರು. ಇವಾಗ ನಾವು ತಿಂತಾ ಇದ್ದೀವಿ. ಎಷ್ಟೋ ದಿನ ಆಗೋಗಿತ್ತು ಚಿತ್ರಾನ್ನ ಮಾಡಿ. ನಮ್ಮ ಮನೇಲಿ ಬರೀ ದೋಸೆ, ರೊಟ್ಟಿ, ಚಪಾತಿ, ಮುದ್ದೆ ಇವೇ ನಮ್ಮ ಮನೇಲಿ ಜಾಸ್ತಿ ಮಾಡೋದು. ಇವತ್ತೇ ಚಿತ್ರಾನ್ನ ಮಾಡಿರೋದು ನಾವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಕೂತಿದ್ದೀವಿ ಸುಮ್ಮನೆ ತಿಂಡಿ ತಿಂದು. ಇವಾಗ ನಮ್ಮ ಮಮ್ಮಿ ತೋಟದ ಹತ್ರಕ್ಕೆ ಹೋಗೋಣ ಅಂತ ಹೇಳೈತೆ. ಅದು ಯಾವಾಗ ಹೋಗೋಣ ಅಂತ ಗೊತ್ತಿಲ್ಲ. 1 ಗಂಟೆ ಕರೆಂಟ್ ಅಂತೆ, ಆವಾಗ ಹೋಗ್ತೀವಿ. ಇಷ್ಟೊಂದೆಲ್ಲ ನಡಕ್ಕೆ ಹೋಗ್ತಿದ್ದೀಯಾ? ನಡಿ, ನಾವು ಬರ್ತೀವಿ. ಬೈಕಿಗೆ ತಾಬೇಕು ತಗೋ. ನಮ್ಮ ಮಮ್ಮಿ ಇಷ್ಟೊಂದೆಲ್ಲ ನೆಡುತ್ತಂತೆ ಇವತ್ತು. ನೋಡ ಅದು ಎಲ್ಲೆಲ್ಲಿಗೆ ನೆಡ್ತಾರೆ ನೋಡೋಣ. ನೆಡ್ಕೊಂಡು ಹೋಗೋಣ ನಾವು. ಒಂಚೂರು ಆತೋಟ ಹೋಗು ಪಿಳ್ಳಗಳಿಗೆ ಬಿಡ್ಸಿದ್ರೆ ಮಾಡೋಣ. ಗೈಸ್, ನಾವಿವಾಗ ತೋಟದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಅವತ್ತೊಂದಿನ ಹೋದೆ ಕಣಪ್ಪ. ಸತ್ಯ ಭಾಷೆ ದಿನ ಕಳಕಿತ್ತಿದ್ರು ಅವತ್ತು. ಅದನ್ನ ಸತ್ಯ ಭಾಷೆ ದಿನ ಅವತ್ತು ಹೋಗಿದ್ದೆ. ಅವತ್ತು ಹೋಗಾದ್ಮೇಲೆ ಇನ್ನೊಂದು ದಿನ ಕಳೆ ಫಸ್ಟಿಂದ ಬಂದಿತ್ತು ಅಂದ್ಬಿಟ್ಟು ಅವತ್ತೊಂದಿನ ಹೋಗ್ಬಿಟ್ಟು ಕಳೆ ಕಿತ್ತು 1 ಲೈನ್ ಕಿತ್ತು ಬಂದೆ ಕಣಪ್ಪ. ನಮ್ಮ ಮಮ್ಮಿ ಅವತ್ತಿಂದ ಬಾ ಹೋಗೋಣ ಅಂತ ಕರ್ಕೊಂಡು ಬಿಡ್ತಾ ಇಲ್ಲ. ಬೆಳಗಿಂದ ಬಾ ಹೋಗೋಣ ಅಂತ ಫೈನಲಿ ಕರ್ಕೊಂಡು ಬಂದೈತೆ. ಅವತ್ತಿಂದ ಹಂಗೆ ಅಂತಿತ್ತು, ಬಾ ಹೋಗೋಣ, ಏಕೆ ಬೇಗ ಮಾಡ್ತೀಯಾ ಬಾ ಅಂತ ಕರ್ಕೊಂಡೋಯ್ತೆ. ಅದಕ್ಕೆ ಇವಾಗ ತೋಟದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಅಣ್ಣ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದ ಬೀಜಗಳನ್ನ, ಆನ್ಲೈನಿಂದ ಆರ್ಡ್ರ್ ಮಾಡಿದ್ದ. ಅದನ್ನು ಇವಾಗ ತೋಟದ ಹತ್ರಕ್ಕೆ ಹಾಕ್ಬಿಟ್ಟು ಬರಬೇಕು. ಮತ್ತು ಸ್ವಲ್ಪ ಗಿಡಗಳು ಇತ್ತು, ಅದನ್ನು ನೆಟ್ಬಿಟ್ಟು ಬರಬೇಕು. ಅದಕ್ಕೆ ಇವಾಗ ನಾನು, ಮಮ್ಮಿ, ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ್ಯಾವ ಗಿಡ ಯಾವ್ಯಾವ ಬೀಜಗಳು ನೆಡ್ತೀವಿ ಇವತ್ತು ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಬನ್ನಿ ಹೋಗೋಣ. ನಮ್ಮ ಅಣ್ಣ ಆಲ್ರೆಡಿ ಸ್ಕೂಟಿಲಿ ಹೋಗ್ಬಿಟ್ಟು ಬಂದಲ್ಲಿ ಕೂತವನೆ. ಇದು ನಮ್ಮ ತಾತ ನೋಡಿದ ಜಾಗ. ಅದು ನಮ್ಮ ಅವ್ವ ನೋಡಿದ ಜಾಗ. ಅದು ನಮ್ಮ ಮಮ್ಮಿ ನೆಟ್ಟಿರೋದಂತಿದ್ದು. ಒಂದು ಬಿಟ್ಟಿಲ್ಲ ಇದುವರೆಗೂ. ಓಸಿ ಬಿಡ್ತದ. ಮತ್ತೆ ಒಂದಿನ ತಗೊಬಂದಿಲ್ಲ ನೀನು? ಅದೇ ತಗೊಂಡಿದ್ದ ಅಪ್ಪಕ್ಕಾಗಿತ್ತಲ್ಲ ಅದು ಕಾಯಿ. ಇಷ್ಟು ದಿವಸ ಆಗೈತೆ. ಅದರಿಂದ ಒಂದು ಹಣ್ಣು ಅಲ್ಲ, ಒಂದೇ ಒಂದು ತಂದ್ಬಿಟ್ಟು ಮಮ್ಮಿನ ತಿನ್ಕೊಂಡೈತೆ. ಬರೀ ಒಂದೇ ಒಂದು ಬಿಟ್ಟಿತ್ತಂತೆ, ಅದನ್ನು ತಗೊಬಂದು ಅವರೇ ತಿನ್ಕೊಂಡವ್ರೆ. ಗಾಯ್ಸ್, ಇವಾಗ ನಮ್ಮ ಮಮ್ಮಿ ಗಿಡಗಳು ನೆಡ್ತವ್ರೆ. ತೋರಿಸ್ತೀನಿ ಅದೆಲ್ಲೆಲ್ಲಿ ನೆಡ್ತವ್ರೆ ಅಂತ. ಅವನೇ ತಂದಿದ್ದು ಗಿಡಗಳು ಬೀಜಗಳನ್ನು. ಇವಾಗ ಹೋಗಿ ಕೂತವನಲ್ಲಿ ಫೋನ್ ನೋಡ್ಕೊಂಡು. ಎಲ್ಲಿ ನೆಡ್ತೀರಾ? ಹೊಲದಲ್ಲಿ ಫುಲ್ ನೆಡ್ತೀರಾ? ಸೀದಾ ಮಮ್ಮಿ ಇದನ್ನ ತಂದೈತೆ. ಅದು ಏನಕ್ಕೆ ತಂದೈತೆ ಅಂತ ಗೊತ್ತಿಲ್ಲ. ಇದು ಬೇಡವಂತೆ, ಬೇರೆ ತಗೊಂಡು ಕುಕ್ಕು ಅಂತೈತೆ. ಫಸ್ಟು ನಾವು ಒಂದು ಕಡೆಯಿಂದ ಮಣ್ಣ ಕುಕ್ಕೊಂಡು ಹೋಯ್ತೀವಿ, ಆಮೇಲೆ ನೆಡೋದು. ಗೈಸ್, ನನ್ನ ಕುಕ್ಕು ಅಂತೈತೆ ನಮ್ಮ ಮಮ್ಮಿ. ಕುಕ್ಕನ ಬನ್ನಿ. ಅಲ್ಲ, ಅವನ್ ತಕೋ ಇಲ್ಲಿಂದ ಕುಕ್ಕು. ಎಲ್ಲಿಂದವ? ಇಲ್ಲಿ ಒಂದ್ ಕಡೆಯಿಂದ ಅಲ್ವಾ? ಅದು ಅವನು ಒಂದ್ ಕಡೆಯಿಂದ ಅಲ್ಲಿ ಗಂಟ ಕುಕ್ಕೊಂಡು ಹೋಯ್ತಾನೆ. ನೀನು ಇಲ್ಲಿಂದ ಕುಕ್ಕೊಂಡು ಹೋಗ. ಅದು ಅಲ್ಲಿಂದಲ್ಲ ಕುಕ್ಕೋಗ. ಮತ್ತೆ ಯಾವ ಗಿಡ ಅವು? ಇಲ್ಲ, ಹಿಡ್ಕೊಂಬತ್ತಾ ಇದೆಯಲ್ಲ ಅದು ಮೆಣಸಿನ ಗಿಡ. ಮೆಣಸಿನ ಗಿಡ ಅವೆಲ್ಲವ? ಗಾಯ್ಸ್, ಇವಾಗ ನಮ್ಮ ಮಮ್ಮಿ ಅಷ್ಟೊಂದೆಲ್ಲ ತಂದಿರೋದೆಲ್ಲ ಮೆಣಸಿನ ಗಿಡ ಅಂತೆ. ಅದನ್ನೇ ನೆಡ್ತಾವ್ರಿ ಇವಾಗ. ಯಾರೋ ಕೂಗ್ತಾರ ನೋಡ್. ಮೆಣಸಿನ ಗಿಡ ಮಾನತ ವಾಟ್ಲೋದ್ಬಿಟ್ಟಿತ್ತು. ನಮ್ಮ ಅಕ್ಕ ತಾಬಂದು ನೆಡ್ತಾ ಇದ್ದೀನಿ. ಆಟ ಆಡ್ತಾ ಇದೀಯ? ಎಲ್ಲಿಂದ ಕುಕ್ಬೇಕು? ಒಂದು ಲೈನ್ ಮಾಡ್ಕೊಂಡಂಗೆ ಕುಕ್ಕು. ಇಲ್ಲಿಂದ ಅಲ್ಲ, ಅಲ್ಲಿಂದ ಕುಕ್ಕು. ಎಲ್ಲಿಂದ? ಇಲ್ಲಿಂದ ಕುಕ್ಕು. ಈಗ ಅಲ್ಲಿ ಕುಕ್ಬಿಟ್ಟು ಅಲ್ಲೇ ನೆಡಂಗೆ ಕುಕ್ಕೊಂಡ್ಬಿಟ್ಟು. ಇನ್ನೇನು ಒಂದಂತ ಕುಕ್ಕಿ ಅಲ್ಲ, ಏಕ ಕುಕ್ಕಿಯಾ?
ಮತ್ತೆ ಅವ್ನು ಏಕ ಕುಕ್ಕೊಂಡಾಯ್ತಾ ಒಂದು ಅಡ್ದು ಹಿಡ್ದನಲ್ಲ ಅಕ್ಕಿ ಹಂಗೆ ಕುಬುಕ್ತಾವನೆ ನಿನ್ನ ಎಡತಕ್ ಮಾತ್ರ ಕುಬುಕೊಂಡು ಹೋಗು ನಾನು ಎಡ್ತೀನಿ ಅಲ್ಲಿಗೆ ಒಂದು ಇನ್ನೊಂದು ಇಪ್ಪತ್ತ ಬಾ ಅಲ್ಲಿಗೊಂದು. ಅಯ್ಯೋ ಮಮ್ಮಿ ಯಾವ್ದಕ್ಕೂ ನನ್ ಕರ್ದಿಲ್ಲ, ಬಾ ಹೋಗದ ಅಂತವ. ಈಗ ಕುಕ್ಸ ಕರ್ದೈತೆ, ಕುಕ್ಕು ನಾನು ನೆಡ್ಕೊಂಡು ಹೋಯ್ತೀನಿ ಅಂತವ. ಅದಕ್ಕೆ ಹಿಂಸೆ ಮಾಡಿ ಕರ್ಕೊಂಬಂದೈತೆ, ಬಾ 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 ಅಂತ. ಮಮ್ಮಿ ಅವರಿಬ್ಬರೇ ಆದರೆ ಬೇಗ ಆಗಕ್ಕಲ್ಲ, ಈಗ ನೀನು ಬಂದರೆ ಸ್ವಲ್ಪ ಬೇಗ ಆಯ್ತದೆ ಬಾ ಅಂತ. ಕೈಯೆಲ್ಲ ನೋಯ್ತೈತಿ. ಅವು ಸತ್ಮೇಲೆ 3 ವರ್ಷ ಮನೇಲಿದ್ದು. ಹಾಂ, ಈ ವರ್ಷ ಕೆಲಸ ಮಾಡೋಕ್ಕೆ 2.5 ವರ್ಷ ಆಯಿತು. ಈ ವರ್ಷ ನಾನು ಹೊಲ್ತಕ್ಕೆ ಬಂದಿರೋದು. ನಮ್ಮ ಅವ್ವ ತೀರೋದಾಗ ನಾನು ಬಂದಿದ್ದೀನಿ ನಮ್ಮ ಹೊಲ್ತಕ್ಕೆ. ಇಲ್ಲಿವರೆಗೆ ಬಂದೇ ಇರಲಿಲ್ಲ. 2 ವರ್ಷದಿಂದ ಬಂದಿದ್ದೆ ತೋಟದ ಹತ್ರಕ್ಕೆ. ನಮ್ಮ ಅವ್ವ ತೀರೋಗಿತ್ತು 2 ವರ್ಷದಿಂದ, ಸೆಪ್ಟೆಂಬರ್ ಟೈಮಲ್ಲಿ. ಅವತ್ತು ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೆ ಬಂದೇ ಇರಲಿಲ್ಲ. ಶುಂಠಿ ನೋಡೋಣ ಅಂತ ಈಗ ರೀಸೆಂಟಾಗಿ ಒಂದು ಬಂದಿದೆ ಅಷ್ಟೇ, ಅದು ಬಿಟ್ರೆ ಬಂದೇ ಇಲ್ಲ. ನಮ್ಮ ಮಮ್ಮಿ ಅದಕ್ಕೆ ಬರೋದು ಬಂದಿದ್ದೀಯಲ್ಲ ಕೆಲಸ ಮಾಡೋ ಅಂತ ಕೆಲಸ ಮಾಡಿಸ್ತೈತೆ. ನಮ್ಮ ಅಣ್ಣ ಒಂದು ಲೈನ್ ಕುಕ್ಬಿಟ್ಟು ಹೋಗಲ್ ಕೂತವನೆ. ಹುಲ್ಲೆಲ್ಲ ಕೆತ್ತಬೇಕಾ? ಅಷ್ಟೊಂದವ? ಅಷ್ಟೊಂದು ಎಲ್ಲನೂ ಇವಾಗ ನೆಡ್ಬೇಕಂತೆ ಎಲ್ಲದಕ್ಕೂ. ಕುಕ್ಕಿ 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 ಇದೆಲ್ಲದಕ್ಕೂ ನೆಡ್ಬೇಕಂತೆ. ಮಣ್ಣ ಇವಾಗ ಇನ್ನೊಂದು ಸಲ ಕೆತ್ತಕ್ಕೆ ಹೋಯ್ತವ್ರೆ. ಅವನ ಜೊತೆ ನಾನು ಹೋಯ್ತೀನಿ ಇವಾಗ. ಅವೆಲ್ಲ ಏನೋ ಉದ್ದಕ್ಕೆ ಬೆಳೆದವಲ್ಲ, ಏನೇನು ನೆಟ್ಟಿದ್ದೀರ ಅಲ್ಲಿ? ಸಪೋಟ ಗಿಡ, ಎಲೆ ಗಿಡ, ಬಾಳೆ ಗಿಡ. ಓ, ಅಲ್ಲೇನೇ ಇರೋದು ಎಲೆ ಗಿಡ, ಸಪೋಟ ಗಿಡ ಎಲ್ಲವ? ನಮ್ಮ ಮಮ್ಮಿನೂ ನನ್ನ ಚಿನ್ನಿನೂ ಅದೇನೋ ನೆಟ್ಟವ್ರು ಇಲ್ಲಿ. ಬನ್ನಿ ತೋರಿಸ್ತೀನಿ ಏನೇನು ನೆಟ್ಟವ್ರೆ ಅಂತ. ನಾನು ಬಂದೇ ಇರಲಿಲ್ಲ ಇಲ್ಲಿಗೆ, ಅದಕ್ಕೆ ಇವಾಗಲೇ ನೋಡ್ತಾ ಇರೋದು. ಬನ್ನಿ ತೋರಿಸ್ತೀನಿ. ಇದು ಈ ಎಲೆ ಗಿಡ ಅನಿಸುತ್ತೆ, ಈ ಎಲೆ ಗಿಡ. ಇದು ಬಾಳೆ ಗಿಡ ನೆಟ್ಟವ್ರೆ. ಇದೇನೋ ಇದೇನು ತಗಡೆ ನಿಂಬೆಹಣ್ಣು ಗಿಡ ಅನಿಸುತ್ತೆ. ಇದೇನಪ್ಪ, ನಿಂಬೆಹಣ್ಣು ಗಿಡ ಅನಿಸುತ್ತೆ. ಇದು ಎಲೆನೇ, ಎಲೆ, ಅದು ಎಲೆ 2 ಎಲೆನೇ. ಅದು ಸಪೋಟ ಗಿಡ ಅನಿಸುತ್ತೆ. ಅದು ಅಲ್ಲೈತಲ್ಲ, ಅದು ಸಪೋಟ ಗಿಡ. ಇದು ನಿಂಬೆಹಣ್ಣು ಗಿಡನ? ಓ, ನಿಂಬೆಹಣ್ಣು ಗಿಡ ಇದು, ಕರೆಕ್ಟ್ ಗೈಸ್. ಇದು ನಿಂಬೆಹಣ್ಣು ಗಿಡ, ಎಲೆ ಗಿಡ, ನಿಂಬೆಹಣ್ಣು ಗಿಡ, ಸಪೋಟ ಗಿಡ ನೆಟ್ಟವ್ರೆ. ಕಿತ್ಲೆಣ ಅದು? ನಾನೆಲ್ಲ ನಿಂಬೆಹಣ್ಣು ಗಿಡ ಅನ್ಕೊಬಿಟ್ಟಿದ್ದೆ ಗೈಸ್. ಅದು ಕಿತ್ಲೆಣ್ಣು ಗಿಡ ಅಂತೆ. ಮತ್ತು ಕಿತ್ಲೆಣ್ಣು ಅಂದಲ್ಲ? ಓ, ಇಳ್ಳಿಕಾಯಿ ಒಂದಂತೆ, ಕಿತ್ಲೆಣ್ಣು ಒಂದಂತೆ ಅಲ್ಲಿರೋದು. ಸಪೋಟ ಗಿಡ, ನಿಂಬೆಹಣ್ಣು ಗಿಡ, ಕಿತ್ಲೆಣ್ಣು ಗಿಡ, ಇಳ್ಳಿಕಾಯಿ ಗಿಡ, ಆಮೇಲೆ ಇದು ಎಲೆ ಗಿಡಗಳು 3 ನೋಡಿ ಮಮ್ಮಿ. 3 ನೆಟ್ಟವನೆ. ನಮ್ಮ ಚಿನ್ನಿಗೆ ಎಷ್ಟು ಗಿಡಗಳಂದರೆ ಇಷ್ಟ ಅಂದರೆ, ನಮ್ಮ ತೋಟ ತುಂಬೆಲ್ಲ ನೆಟ್ಟವನೆ. ಒಂದು ಸಾಲು ಕುಕ್ಕೋದು, ಬಂದು ಕುತ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ದೀವಿ ನಾವು. ಎಲ್ಲಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮ್ಮ ಈಗ ತ ನಿದ್ದೆ ಹೊಡ್ಕೊಬಂದವನೆ, ಅಲ್ಲಿ ಹಾಕಿಸ್ತಾವನೆ ನಿದ್ದೆ ಮಾಡೋಕ್ಕೆ. ನಾನು ಸಣ್ಣ ಯಾವ ಥರ ಕಳ್ತೀನಿ ಗೊತ್ತಾ? ಇವನು ಪ್ರೇಮ ಕಾವ್ಯದಲ್ಲಿ ಇವನಲ್ಲ, ಇವನು ರಾಮು. ರಾಮ್ ಇದ್ದಂಗಿಲ್ವ ನಾನು? ಗೈಸ್, ನಮ್ಮ ಅಣ್ಣ ಸಣ್ಣ ಅಂದ್ರೆ ರಾಮ್ನಾಗ ಕಾಣ್ತಾನಂತೆ. ಪ್ರೇಮ ಕಾವ್ಯದಲ್ಲಿ ರಾಮ್ ಅವನಲ್ಲ, ಅವನಾಗ ಕಾಣ್ತಾನಂತೆ ಸಣ್ಣ ಆದ್ರೆ. ಸಣ್ಣ ಆಗ್ಲಿಲ್ಲ ಆದ್ರೆ ಇನ್ನೊಂದು ಲೈನ್ ಕುಕ್ಕಕ್ಕೆ ಹೋಗ್ತಾ ಇದೀವಿ ಇವಾಗ. ನಮ್ಮ ಮಮ್ಮಿ ಇಷ್ಟ ಗಂಟ ಹಾಕಿದ್ರು, ಇನ್ನೂ ಇಷ್ಟು ಉಳ್ದೈತೆ. ಈಗ ಇನ್ನೊಂದು ಕುಕ್ಕಕ್ಕೆ ಹೋಗ್ತಾ ಇದೀವಿ, ಇನ್ನೊಂದು ಲೈನ್. ಮಮ್ಮಿ ಕುಕ್ಕಿದ್ರು ನೆಟ್ಟಿಲ್ಲ, ಹಂಗೆ ಬಂದೈತೆ.
ಇನ್ನೊಂದು 2 ಲೈನ್ ಆಯ್ತವಾ? ಒಂದು ಲೈನ್ ಆಯ್ತು. ಅಲ್ಲ ಬೀಜಗಳು. ಬೀಜ ಬೇರೆ ಹೋಗಿ ಯಾಕೆ? ನೀರು ತುಂಬಾಗ್ತದೆ ಅಪ್ಪಾಜಿ, ನೀರು ತುಂಬಾಗ್ತದೆ. ಆಗ ನೀರು ತುಂಬಾಕಿರ್ ಬೀಜಗಳು ಬರಕಿಲ್ಲ. ನಾನು ಇದು ಕಾಕಣ ಅನ್ಕೊಂಡಿದ್ದೆ ನೋಡ್ರಿ, ಇದೇ ಆಯ್ತೈತೆ ಮೆಣಸಿ ಗಿಡನೇ ಇಟ್ಕೊಂಡೆ. ಅವು ಅಡಿಕೆ ಸೊಸಿ ಕಳಕೀಳ ಬೇಡ್ದ, ಶುಂಠಿ ಇವಾಗ ಅಲ್ಲಿ ಮುಸ್ಕಾಕ್ಬಿಟ್ಟು ಬರೋಕು ಕೆಳಗೆ ಈಗ ಅಡಿಕೆ ಕೀಳ್ಬೇಕಂತೆ. ಮತ್ತೆ ಬೀಜಗಳಿಗೆ ತುಂಬಾಕಿದ್ರೆ ಕರ್ಗೋಯ್ತದೆ. ಮತ್ತೆ ಎಲ್ಲಿ ನೆಡೋದೀಗ? ಅದ ಮನೆ ಎಲ್ಲರೂ ಹಂಗೆ ಮಾಡಿಕೊಂಡಿದ್ದಾರೆ. ಬೀಜಗಳು ನೆಡೋಣ ಅಂತ ತಗೊಬಂದ ನಮ್ಮಣ್ಣ. ಮೆಣಸಿ ಗಿಡನೇ ಒಂದು ತುಂಡು ಫುಲ್ ಆಗೋಯ್ತು. ಅದಕ್ಕೆ ಇವಾಗ ಇನ್ನೊಂದಿನ ನೆಡಕ್ಕೆ ತಗೊಂಡೋಯ್ತವ್ರ ಮನೆಗೆ. ನಮ್ಮ ಮಮ್ಮಿ ಗಿಡ ನೆಡೋಣ ಅಂತ ಕರ್ಕೊಬಂದ್ಬಿಟ್ಟು ಇವಾಗ ಅಡಿಕೆ ಗಿಡದ್ದು ಕಳೆ ಕೀಳ್ಬೇಕಂತ. ಇವಾಗ ಅಡಿಕೆ ಒಟ್ಲು ಚಿನ್ನಿ ಕಳೆ ಕೀಳ್ ನಡೀರಿ, ಅಷ್ಟೊತ್ತಿಗೆ ಹೋಗೋಣ. ಕಳೆ ಕೀಳಕ್ಕೆ ಕರ್ಕೊಂಬಂದೈತಿ ನಮ್ಮ ಮಮ್ಮಿ. ಅಡಿಕೆ ಒಟ್ಲು ಹಾಕೈತೆ ನೋಡಿ, ಎಷ್ಟು ಕಳೆ ಆಗ್ಬಿಟ್ಟವೆ ಅಂತ ಅಂದರೆ. ಇವಾಗ ನಾನು ನಮ್ಮ ಮಮ್ಮಿ ನಮ್ಮ ಚಿನ್ನಿ ಇವಾಗ ಇದನ್ನ ಕಳೆ ಕೀಳ್ತೀವಿ. ಮನೆ ಕೀಳ ಅಯ್ಯಪ್ಪ, ಎಲ್ಲ ಚಂಜ್ಗ ಹಾಕೊಂಚಿನಿ. ಏನ ಇಲ್ಲ, ಗಟ್ಟಿ ಐತೆ ಇಂದಲ್ಲ. ಹೆಂಗ್ ಕೀಳೋದು? ಇಲ್ಲೆಲ್ಲ ಏನೇನು ಅವಲ್ಲ. ಎಲ್ಲಿ ಬರ್ತೈತೆ ನೋಡಿಲಿ. ಓಹೋ, ಗಟ್ಟಿ ಐತೆ, ಗಟ್ಟಿ. ನೀರು ಹಾಕೋ ಸ್ವಲ್ಪ. ಕಳೆ ಕೀಳಕ್ಕೆ ಐತೆ ಇಲ್ಲ, ಅಷ್ಟೊಂದು ಗಟ್ಟಿ ಆಗ್ಬಿಟ್ಟೈತೆ. ನಿಂಗೆ ತಿಕ್ಲು ಸುಬ್ಬ ನೀನು. ನೋಡ್ತೀನಿ ತಡಿ. ನೋಡಪ್ಪ, ಗಟ್ಟಿ ಐತೆ ನೋಡಲಿ. ಇಷ್ಟು ಹಿಂಗೆ ಕೀಳಕ್ಕೆ ನೀರು ಹಾಸು, ಅದಕ್ಕೆ ನೀರು ಹಚ್ತದ ಗೊತ್ತಾಳೆ. ಸ್ವಲ್ಪ ಮೆತ್ತಗಾದ್ರೆ ಸ್ವಲ್ಪ ಕೀಳ್ಬೋದು, ಗಟ್ಟಿ ಆದ್ರೆ ಕೀಳಕ್ಕಾಗಲ್ಲ ಅಲ್ವಾ ಗೈಸ್? ಜಾಸ್ತಿ ಗಟ್ಟಿ ಐತೆ, ಕೀಳಕ್ಕೈತೆ ಇಲ್ಲ. ನೀರು ಗಲೀಜು ಮಾಡ್ಕೊ ಬಂದಿದ್ದೀರ, ಏನಿದು? ನೀರೊಳಿಕೆ ಯಾವಾಗ ಹೋದೆ? ಅಯ್ಯೋ, ಇವಳೊಬ್ಳು ನೀರೊಳಗೆ ಹೋಗ್ಬಿಟ್ಟು ಗಲೀಜೆಲ್ಲ ಮಾಡ್ಕೊಬತ್ತಳೆ. ಸ್ನಾನ ಮಾಡಿಸಿಲ್ವ ನಿಂಗೆ? ನಮ್ಮ ಮಮ್ಮಿ ಕೀಳಕ್ಕೈತೆ ಇಲ್ಲ, ಆದ್ರೂ ಕಷ್ಟಪಟ್ಟು ಕೀಳ್ತಾ ಕೂತೈತೆ. ನಮ್ಮ ಡ್ಯಾನಿಗೆ ನೀರೇ ಕುಡಿಸ್ತಾ ಇದ್ದೀವಿ ನೋಡಿ. ಗೊಂಬೆ ನೀರು ಹಿಂಗೆ ಹಿಡ್ಕೊಂಡು ಹಿಂಗೆ ತಗೊಂಡೋದ್ರೆ ಎಷ್ಟು ನೀರು ಕುಡಿತಾವಳೆ ಅಂದ್ರೆ ಮಗಳೇ, ಎಷ್ಟು ನೀರು ಕುಡಿಸಿದ್ರು ಕುಡಿತದೆ ಅವಳು. ಸಿಕ್ತು ಕ್ಯಾಪಲ್ಲಿ ಮಾಡಕ್ ತಿಂತಾಡಿರಿ. ಅಲ್ಲ ಕುಡಿ, ಮಡಗೂಡ್ ಕೇಳಿಕೆ ಕುಡಿತಾಳು. ಕ್ಯಾಪಲ್ಲಿ ಕೊಟ್ಟಿದ್ದೀನಿ. ಈಗ ಅಕ್ಕಿ ಗಿಡ ಒಟ್ಲಾಕಿತ್ತು, ಅದಕ್ಕೆ ಇವಾಗ ನೀರು ಉಯ್ತೈತೆ ಮಮ್ಮಿ. ಗಾಯ್ಸ್, ಇವಾಗ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀರು ಹಾಕಿದ್ದೀವಿ. ಇವಾಗ ಎಲ್ಲ ನೆಂದು ಸ್ವಲ್ಪ ಬಿಡ್ಕೊಂಡಾಗ ಕಳೆ ಕೀಳ್ಬೋದು, ಇಲ್ಲ ಅಂದರೆ ಕೀಳಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಐತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಗಾಯ್ಸ್, ಎಲ್ಲ ಮುಗೀತು. ಮೆಣಸಿ ಗಿಡ ಎಲ್ಲ ಹಾಕಾಯ್ತು. ಒಂದು ಸ್ವಲ್ಪ ಕಳೆ ಕೀಳೋದಿತ್ತು, ಇದು ಅಡಿಕೆ ಗಿಡದ್ದು. ಆದರೆ ಅದು ಸ್ವಲ್ಪ ನೆಂದಿರಲಿಲ್ಲ, ಗಟ್ಟಿ ಇತ್ತು ಅಂತ ಅದು ಕೀಳಕ್ಕಾಗಲಿಲ್ಲ. ಅದಕ್ಕೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ, ಬಾಯ್.